ನಟಿ ಮೇಲೆ ನಟ ಮನು ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮನುವನ್ನ ಕಸ್ಟಡಿಗೆ ಪಡೆದಿದ್ದಾರೆ ಪೊಲೀಸರು. ಶಿವಮೊಗ್ಗದಲ್ಲಿ ಘಟನೆ ನಡೆದ ಜಾಗದಲ್ಲಿ ಪಂಚನಾಮೆ ನಡೆಸ್ತಾ ಇದ್ದಾರೆ. ಶಿವಮೊಗ್ಗದ ಶಿಕಾರಿಪುರದಲ್ಲಿ ಸ್ಥಳ ಮಹಜರಿಗೆ ಖಾಕಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. 2022ರ ನವೆಂಬರ್ 29ನೇ ತಾರೀಕು ಶಿಕಾರಿಪುರಕ್ಕೆ ತೆರಳಿದ್ರು ಅಂತ ಹೇಳಲಾಗ್ತಾ ಇದೆ. ಈ ನಟ ಮನು ಮತ್ತು ಈ ನಟಿ ಅಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ರು. ಇನ್ನಿತರೆ ಕಲಾವಿದರುಗಳ ಜೊತೆ ತೆರಳಿದ್ರು. ಇಬ್ಬರು ಕೂಡ ಖಾಸಗಿ ಹೋಟೆಲ್ ರೂಮ್ ಒಂದರಲ್ಲಿ ತಂಗಿದ್ರು. ಆ ಸಂದರ್ಭದಲ್ಲಿ ಅತ್ಯಾಚಾರ ಆಯಿತು ಅನ್ನುವಂತಹ ಆರೋಪವನ್ನ ಈ ನಟಿ ಮಾಡಿದ್ದಾರೆ. ಸಂಭಾವನೆ ಕೊಡುವ ನೆಪದಲ್ಲಿ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂತಹ ಉಲ್ಲೇಖವನ್ನ ಮಾಡಿದ್ದಾರೆ. 3 ಸ್ಥಳಗಳು ಅತ್ಯಾಚಾರ ನಡೆದಿದೆ ಎನ್ನಲಾದ 3 ಸ್ಥಳಗಳಲ್ಲಿ ಖಾಕಿ ಪಂಚನಾಮೆ ನಡೆಸಿದೆ. ನಿನ್ನೆ ಬೆಂಗಳೂರಿನ ಸ್ಥಳಗಳು ಎಲ್ಲೆಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆಯೋ ಆ ಸ್ಥಳಗಳಲ್ಲಿ ಮಹಜರು ಮಾಡಿದ್ದಾರೆ ಪೊಲೀಸರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಈ ನಟ ಮನು ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಈ ಕ್ಷಣದ ಅಪ್ಡೇಟ್ ಏನಿದೆ, ಏನೆಲ್ಲ ಟ್ವಿಸ್ಟ್ ಇದೆ? ಶ್ರೀಲಕ್ಷ್ಮಿ, ಮುಖ್ಯವಾಗಿ ಈಗ ಶಿಕಾರಿಪುರದಲ್ಲಿ ಈ ಒಂದು ಅತ್ಯಾಚಾರ ಆಯ್ತು ಅಂತ ಹೇಳಿ ಸಂತ್ರಸ್ತೆ ಆರೋಪವನ್ನ ಮಾಡಿದ್ಲಲ್ಲ, ಈಗ ಸದ್ಯ ಪೊಲೀಸರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಆ ಒಂದು ಹೋಟೆಲ್ ಏನಿದೆ, ಆ ಹೋಟೆಲ್ನಲ್ಲಿ ಈಗ ಸದ್ಯ ಮನುವನ್ನ ಕರ್ಕೊಂಡು ಹೋಗಿ ಆತನನ್ನ ಸ್ಥಳ ಮಹಜರನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಇನ್ನೊಂದು ಅಂದ್ರೆ ಈ ಕೇಸ್ನಲ್ಲಿ ಈಗ ಕೇಳ್ಬರ್ತಾ ಇರುವಂತಹ ಮತ್ತೊಂದು ಸೀರಿಯಸ್ ಅಲಿಗೇಷನ್ ಏನಂತ ಹೇಳಿದ್ರೆ ಅಬರ್ಷನ್ ಅನ್ನ ಮಾಡಿಸಿದ್ದಾರೆ, ಅಂದ್ರೆ ಗರ್ಭಪಾತವನ್ನ ಮಾಡಿಸಿದ್ದಾರೆ ನನ್ನಿಂದ ಅಂತ ಹೇಳಿ ಸಂತ್ರಸ್ತೆ ಆರೋಪವನ್ನ ಮಾಡಿದ್ರು. ಹೀಗಾಗಿ ಪೊಲೀಸರು ಇದೊಂದು ಗಂಭೀರ ಆರೋಪವಾದಂತ ಕಾರಣಕ್ಕಾಗಿ ಅದರ ಬಗ್ಗೆ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆತ ಯಾವ ಆಸ್ಪತ್ರೆಯಲ್ಲಿ ಈಕೆಗೆ ಗರ್ಭಪಾತ ಮಾಡಿದ್ದ, ಅಲ್ಲದೆ ಮಾತ್ರೆಯನ್ನ ನೀಡಿದ್ದ ಅಂತ ಕೂಡ ಆಕೆ ಹೇಳಿದ್ಲು. ಯಾವ ಮಾತ್ರೆಯನ್ನ ನೀಡಿದ್ದ, ಆ ಅಲಿಗೇಷನ್ ಏನಾದ್ರೂ ಸತ್ಯನ ಎನ್ನುವಂತ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅದೇನಾದ್ರೂ ಸತ್ಯ ಆಯ್ತು ಅಂತ ಹೇಳಿದ್ರೆ ಇನ್ನೊಂದು ಸೆಕ್ಷನ್ ನಡಿ ಆತನ ವಿರುದ್ಧ ಕೇಸನ್ನ ದಾಖಲಿಸಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಸಾಕಷ್ಟಿದ್ದಾವೆ. ಈಗಾಗಲೇ ಮನು ಏನಿದ್ದಾನೆ, ಈತನ ವಿರುದ್ಧ ಕೇಳಿ ಬಂದಿರುವಂತಹ ಅಷ್ಟು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ದಾಖಲಾತಿಗಳನ್ನ ಕೂಡ ಸಂತ್ರಸ್ತೆ ಪೊಲೀಸರಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಅಲ್ಲದೆ ಆತ ಮೊಬೈಲ್ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡಿದ್ದ ಅಂತ ಹೇಳಿ ಕೂಡ ಆರೋಪವನ್ನ ಮಾಡಿದ್ಲು. ಸೊ ಹಾಗಾಗಿ ಮನು ಮೊಬೈಲ್ ಅನ್ನ ಈಗಾಗಲೇ ಪಡೆದುಕೊಂಡಿದ್ದಾರೆ. ಆ ಮೊಬೈಲ್ ನಲ್ಲಿ ವಿಡಿಯೋ ಇದೆ ಎನ್ನುವಂತಹ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅದಾದ ನಂತರ ಅದನ್ನ FSL ಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಏನಾದ್ರೂ ವಿಡಿಯೋ ಡಿಲೀಟ್ ಆಗಿದ್ರೆ ಅದನ್ನ ರಿಟ್ರೀವ್ ಮಾಡ್ತಾರೆ. ಹೀಗಾಗಿ ಈ ಸಂತ್ರಸ್ತೆ ಮಾಡಿರುವಂತಹ ಆರೋಪಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ಸಿಗ್ತಾ ಇದ್ದಾವೆ ಎನ್ನುವಂಥದ್ದನ್ನ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯ ಈಗಾಗಲೇ ಸಂತ್ರಸ್ತೆಯಿಂದ ಹೇಳಿಕೆಯನ್ನ ಕೂಡ ಪಡ್ಕೊಂಡಿದ್ದಾರೆ. ಅಲ್ಲದೆ ಆಕೆಯನ್ನ ಕರ್ಕೊಂಡು ಹೋಗಿ ಕೂಡ ಮಹಜರನ್ನ ಮಾಡ್ತಾರೆ. ಅದಾದ ನಂತರ ಈ ಆರೋಪಿಯನ್ನ ಮಹಜರು ಮಾಡುವ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆತನಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈತ ಹೇಳೋದೇನಂದ್ರೆ, ಮನು ಹೇಳ್ತಾ ಇರೋದು ನಾನೇನು ಮಾಡಿಲ್ಲ, ನಾನು ಆಕೆಯ ಮೇಲೆ ಬಲವಂತವಾಗಿ ಯಾವುದೇ ತರಹದ ಒಂದು ಅತ್ಯಾಚಾರವನ್ನ ಮಾಡಿಲ್ಲ ಎನ್ನುವಂಥದ್ದನ್ನ ಆತ ಹೇಳ್ತಾ ಇದ್ದಾನೆ. ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಈ ರೀತಿ ದೂರನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸರ ಮುಂದೆ ಆತ ಹೇಳಿಕೆಯನ್ನ ನೀಡ್ತಾ ಇದ್ದಾನೆ. ಆದ್ರೆ ಈಗ ಸಂತ್ರಸ್ತೆ ನೀಡಿರುವಂತಹ ಹೇಳಿಕೆ, ಆಕೆ ನೀಡಿರುವಂತಹ ಸಾಕ್ಷ್ಯಾಧಾರಗಳು, ಇವುಗಳ ಆಧಾರದ ಮೇಲೆ ಸದ್ಯ ಪೊಲೀಸರು ಸೋಮವಾರದವರೆಗೂ ಆತನನ್ನ ಕಸ್ಟಡಿಗೆ ಪಡೆದಿದ್ದಾರೆ. ಸೋಮವಾರದವರೆಗೂ ಕೂಡ ಮನು ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. 3 ಸ್ಥಳದಲ್ಲಿ ಆತ ಅತ್ಯಾಚಾರ ಆಯಿತು ಅಂತ ಹೇಳಿ ಆಕೆ ಆರೋಪವನ್ನ ಮಾಡಿದ್ಲು. ಆ 3 ಸ್ಥಳದಲ್ಲೂ ಮಹಜರು ಮಾಡುವಂತ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಧ್ರುವ, ಇನ್ನು ಮನು ಪತ್ನಿ ಹೇಳಿರ್ತಕ್ಕಂಥದ್ದು, ಇದು ನಟ ಮನು ಬೆಳೀತಾ ಇದ್ದಾರೆ ಅಂತ ಅವ್ರ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರ ಅನ್ನುವಂತ ಮಾತನ್ನ ಹೇಳಿದ್ರು. ಯಾಕೆ ಹಾಗೆ ಹೇಳಿದ್ರು? ಯಾರೆಲ್ಲ ಇದಾರೆ ಇದರಿಂದ? ಬೇರೆ ಇನ್ಯಾರಾದ್ರೂ ಇದಾರಾ? ಏನ್ ನಡೆದಿದೆ ಆಕ್ಚುಲಿ? ಆ ಆಂಗಲ್ ಅಲ್ಲಿ ಏನಾದ್ರೂ ಅಪ್ಡೇಟ್ ಇದೆಯಾ? ಶ್ರೀಲಕ್ಷ್ಮಿ, ಮುಖ್ಯವಾಗಿ ಮನು ಕೂಡ ಈ ಅರೆಸ್ಟ್ ಆಗುವ ಮೊದಲು ಒಂದು ವಿಡಿಯೋವನ್ನ ಮಾಡ್ತಾನೆ. ಆ ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಆತ ಹೇಳುವಂತದ್ದು, ಇದು ನನ್ನ ವಿರುದ್ಧ ಮಾಡಿರುವಂತಹ ಷಡ್ಯಂತ್ರ, ಇದರ ಹಿಂದೆ ಇಬ್ಬರು ನಟರಿದ್ದಾರೆ, ಓರ್ವ ಲೇಡಿ ಡಾನ್ ಇದ್ದಾರೆ ಎನ್ನುವಂಥದ್ದನ್ನ ಆತ ಹೇಳ್ತಾನೆ. ಅವ್ರು ಯಾರು ಅನ್ನುವಂಥದ್ದನ್ನ ನಾನು ಈ ಕೇಸ್ನ ಮುಗಿದ ನಂತರ ನಾನು ಬಹಿರಂಗ ಪಡಿಸ್ತೇನೆ, ಟೈಮ್ ಬರಲಿ ಅಂತ ಆತ ಹೇಳ್ತಾ ಇದ್ದಾನೆ. ಇನ್ನೊಂದು ಕಡೆ ಆತನ ಪತ್ನಿ ಕೂಡ ನನ್ನ ಗಂಡನ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ದಾರೆ, ಆತನ ಫಿಲಂ ರಿಲೀಸ್ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕಾಗಿ, ಆತ ಬೆಳೀತಾ ಇದ್ದಾನೆ ಅನ್ನುವಂತ ಕಾರಣಕ್ಕಾಗಿ
ಈ ರೀತಿ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಸಂತ್ರಸ್ತೆ ಏನಿದ್ದಾರೆ ಆತ ಬೆಳಿಲಿ ಅಂತ ಹೇಳ್ತಾ ಇದ್ಲು, ಆದ್ರೆ ಈಗ ಏಕಾಏಕಿ ಬಂದು ದೂರನ್ನ ಯಾಕೆ ನೀಡಿದ್ದಾಳೆ, ಇದರ ಹಿಂದೆ ಏನೋ ಷಡ್ಯಂತ್ರ ಇದೆ, ನಾನು ಇದರ ವಿರುದ್ಧ ಹೋರಾಡ್ತೀನಿ ಅಂತ ಹೇಳಿ ಮನು ಪತ್ನಿ ಹೇಳ್ತಾ ಇರುವಂತದ್ದು. ಇವೆಲ್ಲವನ್ನ ನೋಡ್ತಾ ಹೋಗ್ತಾ ಇದ್ರೆ ಈ ಕೇಸ್ನಲ್ಲಿ ಏನೋ ಒಂದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದರ ಹಿಂದೆ ಯಾರೋ ಇದ್ದಾರೆ ಅಂತ ಹೇಳಿ ಮನು ಕೂಡ ಆರೋಪವನ್ನ ಮಾಡ್ತಾ ಇದ್ದಾನೆ. ಈಗ ಸಂತ್ರಸ್ತೆಯನ್ನ ಕೇಳಿದ್ರೆ ನಾನು ಯಾರು ನನ್ನ ಇದರ ಹಿಂದೆ ಇಲ್ಲ, ಆದ್ರೆ ನಾನೇ ಬಂದು ಈತನ ವಿರುದ್ಧ ದೂರನ್ನ ನೀಡಿದ್ದೇನೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾಳೆ. ಆದ್ರೆ ಫಿಲ್ಮ್ ರಿಲೀಸ್ ಟೈಮ್ ನಲ್ಲಿ ಈ ತರಹದ ಇಶ್ಯೂಗಳು ಆಗಿರುವಂತದ್ದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ಕಿರುತೆರೆ ನಟಿ ಮೇಲೆ ನಟ ಮನು ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮನುವನ್ನ ಕಸ್ಟಡಿಗೆ ಪಡೆದಿದ್ದಾರೆ ಪೊಲೀಸರು. ಶಿವಮೊಗ್ಗದಲ್ಲಿ ಘಟನೆ ನಡೆದ ಜಾಗದಲ್ಲಿ ಪಂಚನಾಮೆ ನಡೆಸ್ತಾ ಇದ್ದಾರೆ. ಶಿವಮೊಗ್ಗದ ಶಿಕಾರಿಪುರದಲ್ಲಿ ಸ್ಥಳ ಮಹಜರಿಗೆ ಖಾಕಿ ಸಿದ್ದತೆಗಳನ್ನು ಮಾಡಿಕೊಂಡಿದೆ. 2022 ನವೆಂಬರ್ 29ನೇ ತಾರೀಕು ಶಿಕಾರಿಪುರಕ್ಕೆ ತೆರಳಿದ್ರು ಅಂತ ಹೇಳಲಾಗ್ತಾ ಇದೆ. ಈ ನಟ ಮನು ಮತ್ತು ಈ ನಟಿ ಅಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ರು. ಕಲಾವಿದರು ಇನ್ನಿತರೆ ಕಲಾವಿದರುಗಳ ಜೊತೆ ತೆರಳಿದ್ರು. ಇಬ್ಬರು ಕೂಡ ಖಾಸಗಿ ಹೋಟೆಲ್ ರೂಮ್ ಒಂದರಲ್ಲಿ ತಂಗಿದ್ರು. ಆ ಸಂದರ್ಭದಲ್ಲಿ ಅತ್ಯಾಚಾರ ಆಯಿತು ಅನ್ನುವಂತಹ ಆರೋಪವನ್ನು ಈ ನಟಿ ಮಾಡಿದ್ದಾರೆ. ಸಂಭಾವನೆ ಕೊಡುವ ನೆಪದಲ್ಲಿ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂತಹ ಉಲ್ಲೇಖವನ್ನ ಮಾಡಿದ್ದಾರೆ. 3 ಸ್ಥಳಗಳು ಅತ್ಯಾಚಾರ ನಡೆದಿದೆ ಎನ್ನಲಾದ 3 ಸ್ಥಳಗಳಲ್ಲಿ ಖಾಕಿ ಪಂಚನಾಮೆ ನಡೆಸಿದೆ. ನಿನ್ನೆ ಬೆಂಗಳೂರಿನ ಸ್ಥಳಗಳು ಎಲ್ಲೆಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆಯೋ ಆ ಸ್ಥಳಗಳಲ್ಲಿ ಮಹಜರು ಮಾಡಿದ್ದಾರೆ ಪೊಲೀಸರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಈ ನಟ ಮನು ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಈ ಕ್ಷಣದ ಅಪ್ಡೇಟ್ ಏನಿದೆ, ಏನೆಲ್ಲ ಟ್ವಿಸ್ಟ್ ಇದೆ? ಶ್ರೀಲಕ್ಷ್ಮಿ, ಮುಖ್ಯವಾಗಿ ಈಗ ಶಿಕಾರಿಪುರದಲ್ಲಿ ಈ ಒಂದು ಅತ್ಯಾಚಾರ ಆಯಿತು ಅಂತ ಹೇಳಿ ಸಂತ್ರಸ್ತೆ ಆರೋಪವನ್ನ ಮಾಡಿದ್ಲಲ್ಲ, ಈಗ ಸದ್ಯ ಪೊಲೀಸರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಆ ಒಂದು ಹೋಟೆಲ್ ಏನಿದೆ, ಆ ಹೋಟೆಲ್ನಲ್ಲಿ ಈಗ ಸದ್ಯ ಮನುವನ್ನ ಕರ್ಕೊಂಡು ಹೋಗಿ ಆತನನ್ನ ಏನೋ ಸ್ಥಳ ಮಹಜರನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಇನ್ನೊಂದು ಅಂದ್ರೆ ಈ ಕೇಸ್ನಲ್ಲಿ ಈಗ ಕೇಳಿಬರ್ತಾ ಇರುವಂತಹ ಮತ್ತೊಂದು ಸೀರಿಯಸ್ ಅಲಿಗೇಷನ್ ಏನಂತ ಹೇಳಿದ್ರೆ ಅಬರ್ಷನ್ ಅನ್ನ ಮಾಡಿಸಿದ್ದಾರೆ, ಅಂದ್ರೆ ಗರ್ಭಪಾತವನ್ನ ಮಾಡಿಸಿದ್ದಾರೆ ನನ್ನಿಂದ ಅಂತ ಹೇಳಿ ಸಂತ್ರಸ್ತೆ ಆರೋಪವನ್ನ ಮಾಡಿದ್ರು. ಹೀಗಾಗಿ ಪೊಲೀಸರು ಇದೊಂದು ಗಂಭೀರ ಆರೋಪವಾದಂತ ಕಾರಣಕ್ಕಾಗಿ ಅದರ ಬಗ್ಗೆ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆತ ಯಾವ ಆಸ್ಪತ್ರೆಯಲ್ಲಿ ಈಕೆಗೆ ಗರ್ಭಪಾತ ಮಾಡಿದ್ದ, ಅಲ್ಲದೆ ಮಾತ್ರೆಯನ್ನ ನೀಡಿದ್ದ ಅಂತ ಕೂಡ ಆಕೆ ಹೇಳಿದ್ಲು. ಯಾವ ಮಾತ್ರೆಯನ್ನ ನೀಡಿದ್ದ, ಆ ಅಲಿಗೇಷನ್ ಏನಾದ್ರೂ ಸತ್ಯನ ಎನ್ನುವಂತ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅದೇನಾದ್ರೂ ಸತ್ಯ ಆಯ್ತು ಅಂತ ಹೇಳಿದ್ರೆ ಇನ್ನೊಂದು ಸೆಕ್ಷನ್ ಅಡಿ ಆತನ ವಿರುದ್ಧ ಕೇಸನ್ನ ದಾಖಲಿಸಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಸಾಕಷ್ಟಿದ್ದಾವೆ. ಈಗಾಗಲೇ ಮನು ಏನಿದ್ದಾನೆ ಈತನ ವಿರುದ್ಧ ಕೇಳಿ ಬಂದಿರುವಂತಹ ಅಷ್ಟು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ದಾಖಲಾತಿಗಳನ್ನ ಕೂಡ ಸಂತ್ರಸ್ತೆ ಪೊಲೀಸರಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಅಲ್ಲದೆ ಆತ ಮೊಬೈಲ್ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡಿದ್ದ ಅಂತ ಹೇಳಿ ಕೂಡ ಆರೋಪವನ್ನ ಮಾಡಿದ್ಲು. ಸೊ ಹಾಗಾಗಿ ಮನು ಮೊಬೈಲ್ ಅನ್ನ ಈಗಾಗಲೇ ಪಡೆದುಕೊಂಡಿದ್ದಾರೆ. ಆ ಮೊಬೈಲ್ ನಲ್ಲಿ ವಿಡಿಯೋ ಇದೆ ಎನ್ನುವಂತಹ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅದಾದ ನಂತರ ಅದನ್ನ FSL ಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಏನಾದ್ರೂ ವಿಡಿಯೋ ಡಿಲೀಟ್ ಆಗಿದ್ರೆ ಅದನ್ನ ರಿಟ್ರೀವ್ ಮಾಡ್ತಾರೆ. ಹೀಗಾಗಿ ಈ ಸಂತ್ರಸ್ತೆ ಮಾಡಿರುವಂತಹ ಆರೋಪಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ಸಿಗ್ತಾ ಇದ್ದಾವೆ ಎನ್ನುವಂಥದ್ದನ್ನ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯ ಈಗಾಗಲೇ ಸಂತ್ರಸ್ತೆಯಿಂದ ಹೇಳಿಕೆಯನ್ನ ಕೂಡ ಪಡ್ಕೊಂಡಿದ್ದಾರೆ. ಅಲ್ಲದೆ ಆಕೆಯನ್ನ ಕರ್ಕೊಂಡು ಹೋಗಿ ಕೂಡ ಮಹಜರನ್ನ ಮಾಡ್ತಾರೆ. ಅದಾದ ನಂತರ ಈ ಆರೋಪಿಯನ್ನ ಮಹಜರು ಮಾಡುವ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆತನಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈತ ಹೇಳೋದೇನಂದ್ರೆ, ಮನು ಹೇಳ್ತಾ ಇರೋದು ನಾನೇನು ಮಾಡಿಲ್ಲ, ನಾನು ಆಕೆಯ ಮೇಲೆ ಬಲವಂತವಾಗಿ ಯಾವುದೇ ತರಹದ ಒಂದು ಅತ್ಯಾಚಾರವನ್ನ ಮಾಡಿಲ್ಲ ಎನ್ನುವಂಥದ್ದನ್ನ ಆತ ಹೇಳ್ತಾ ಇದ್ದಾನೆ. ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಈ ರೀತಿ ದೂರನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸರ ಮುಂದೆ ಆತ ಹೇಳಿಕೆಯನ್ನ ನೀಡ್ತಾ ಇದ್ದಾನೆ. ಆದ್ರೆ ಈಗ ಸಂತ್ರಸ್ತೆ ನೀಡಿರುವಂತಹ ಹೇಳಿಕೆ, ಆಕೆ ನೀಡಿರುವಂತಹ ಸಾಕ್ಷ್ಯಾಧಾರಗಳು, ಇವುಗಳ ಆಧಾರದ ಮೇಲೆ ಸದ್ಯ ಪೊಲೀಸರು ಸೋಮವಾರದವರೆಗೂ ಆತನನ್ನ ಕಸ್ಟಡಿಗೆ ಪಡೆದಿದ್ದಾರೆ. ಸೋಮವಾರದವರೆಗೂ ಕೂಡ ಮನು ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. 3 ಸ್ಥಳದಲ್ಲಿ ಆತ ಅತ್ಯಾಚಾರ ಆಯಿತು ಅಂತ ಹೇಳಿ ಆಕೆ ಆರೋಪವನ್ನ ಮಾಡಿದ್ಲು. ಆ 3 ಸ್ಥಳದಲ್ಲೂ ಮಹಜರ್ ಮಾಡುವಂತ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಧ್ರುವ, ಇನ್ನು ಮನು ಪತ್ನಿ ಹೇಳಿರ್ತಕ್ಕಂಥದ್ದು ಇದು ನಟ ಮನು ಬೆಳೀತಾ ಇದ್ದಾರೆ ಅಂತ ಅವ್ರ ವಿರುದ್ಧ ನಡೀತಾ ಇರುವಂತ ಷಡ್ಯಂತ್ರ ಅನ್ನುವಂತ ಮಾತನ್ನ ಹೇಳಿದ್ರು. ಯಾಕೆ ಹಾಗೆ ಹೇಳಿದ್ರು? ಯಾರೆಲ್ಲ ಇದಾರೆ ಇದರಿಂದ? ಬೇರೆ ಇನ್ಯಾರಾದ್ರೂ ಇದಾರಾ? ಏನ್ ನಡೆದಿದೆ ಆಕ್ಚುಲಿ? ಆ ಆಂಗಲ್ ಅಲ್ಲಿ ಏನಾದ್ರೂ ಅಪ್ಡೇಟ್ ಇದೆಯಾ?
ಶ್ರೀಲಕ್ಷ್ಮಿ, ಮುಖ್ಯವಾಗಿ ಮನು ಕೂಡ ಈ ಅರೆಸ್ಟ್ ಆಗುವ ಮೊದಲು ಒಂದು ವಿಡಿಯೋವನ್ನ ಮಾಡ್ತಾನೆ. ಆ ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಆತ ಹೇಳುವಂತದ್ದು, ಇದು ನನ್ನ ವಿರುದ್ಧ ಮಾಡಿರುವಂತಹ ಷಡ್ಯಂತ್ರ, ಇದರ ಹಿಂದೆ ಇಬ್ಬರು ನಟರಿದ್ದಾರೆ, ಓರ್ವ ಲೇಡಿ ಡಾನ್ ಇದ್ದಾರೆ ಎನ್ನುವಂಥದ್ದನ್ನ ಆತ ಹೇಳ್ತಾನೆ. ಅವ್ರು ಯಾರು ಅನ್ನುವಂಥದ್ದನ್ನ ನಾನು ಈ ಕೇಸ್ನ ಮುಗಿದ ನಂತರ ನಾನು ಬಹಿರಂಗ ಪಡಿಸ್ತೇನೆ, ಟೈಮ್ ಬರಲಿ ಅಂತ ಆತ ಹೇಳ್ತಾ ಇದ್ದಾನೆ. ಇನ್ನೊಂದು ಕಡೆ ಆತನ ಪತ್ನಿ ಕೂಡ ನನ್ನ ಗಂಡನ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ದಾರೆ, ಆತನ ಫಿಲಂ ರಿಲೀಸ್ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕಾಗಿ, ಆತ ಬೆಳೀತಾ ಇದ್ದಾನೆ ಅನ್ನುವಂತ ಕಾರಣಕ್ಕಾಗಿ ಈ ರೀತಿ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಸಂತ್ರಸ್ತೆ ಏನಿದ್ದಾರೆ, ಆತ ಬೆಳಿಲಿ ಅಂತ ಹೇಳ್ತಾ ಇದ್ಲು, ಆದ್ರೆ ಈಗ ಏಕಾಏಕಿ ಬಂದು ದೂರನ್ನ ಯಾಕೆ ನೀಡಿದ್ದಾಳೆ, ಇದರ ಹಿಂದೆ ಏನೋ ಷಡ್ಯಂತ್ರ ಇದೆ, ನಾನು ಇದರ ವಿರುದ್ಧ ಹೋರಾಡ್ತೀನಿ ಅಂತ ಹೇಳಿ ಮನು ಪತ್ನಿ ಹೇಳ್ತಾ ಇರುವಂತದ್ದು. ಇವೆಲ್ಲವನ್ನ ನೋಡ್ತಾ ಹೋಗ್ತಾ ಇದ್ರೆ ಈ ಕೇಸ್ನಲ್ಲಿ ಏನೋ ಒಂದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದರ ಹಿಂದೆ ಯಾರೋ ಇದ್ದಾರೆ ಅಂತ ಹೇಳಿ ಮನು ಕೂಡ ಆರೋಪವನ್ನ ಮಾಡ್ತಾ ಇದ್ದಾನೆ. ಈಗ ಸಂತ್ರಸ್ತೆಯನ್ನ ಕೇಳಿದ್ರೆ, ನಾನು ಯಾರು, ನನ್ನ ಇದರ ಹಿಂದೆ ಇಲ್ಲ, ಆದ್ರೆ ನಾನೇ ಬಂದು ಈತನ ವಿರುದ್ಧ ದೂರನ್ನ ನೀಡಿದ್ದೇನೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾಳೆ. ಆದ್ರೆ ಫಿಲಂ ರಿಲೀಸ್ ಟೈಮ್ ನಲ್ಲಿ ಈ ತರಹದ ಇಶ್ಯೂಗಳು ಆಗಿರುವಂತದ್ದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧ್ರುವ, ಡೀಟೇಲ್ಸ್ಗಾಗಿ.